ಹಬಿ ವಾಟ್ ಇಸ್ ದಿಸ್ ಬಾವುಟ ಹಾರಿಸ್ತಾ ಇದ್ದೀರಾ? ಅದು ಜಾತಿ ಜಂಬಲ್ದಿನಿ ಅವರೇ, ನಾಳೆ ನಮ್ಮ ಕನ್ನಡ ರಾಜ್ಯೋತ್ಸವ. ಓ ಸ್ಟೇಟ್ ಉತ್ಸವ? ಕನ್ನಡ ರಾಜ್ಯೋತ್ಸವ ಅಂತ ಬಾಯ್ ಬಿಟ್ಟು ಹೇಳ್ತಾ ಇದ್ದೀನಿ, ಅವು ಸ್ಟೇಟ್ ಉತ್ಸವ ಅಂತ ಕೇಳ್ತಿರಲ್ಲ ರೀ. ವಂಡರ್ಫುಲ್ ಕಲರ್ ಎಲ್ಲೋ ಇನ್ ರೆಡ್. ಅದು ನೋಡಿ ಜಾಜಿ ಅವರೇ, ಈ ಹಳದಿ ಮತ್ತು ಕೆಂಪು ಬಣ್ಣಗಳು ಪವಿತ್ರ ದ್ರವ್ಯಗಳಾದ ಅರಿಶಿಣ ಮತ್ತು ಕುಂಕುಮಗಳನ್ನ ಪ್ರತಿನಿಧಿಸ್ತವೆ. ಐ ಸಿ. ನೋಡಿ ಇವರೇ, ನೀವು ಈ ಕ್ಷಣದಿಂದ ಆದ್ರೂ ಕನ್ನಡ ಮಾತಾಡೋಕೆ ಶುರು ಮಾಡ್ಕೊಳ್ಳಿ. ಮನೆ ಪಕ್ಷ ಹಬ್ಬದ ದಿವಸ ಕನ್ನಡದಲ್ಲೇ ಭಾಷಣ ಮಾಡ್ಬೋದು. ಹಲೋ, ಈಗ ನಾನು ಸ್ಪೀಕ್ ಮಾಡ್ತಿರೋದೇ ಕನ್ನಡದಲ್ಲಿ. ನೀವು ಮಾತಾಡಿದ್ದನ್ನ ಕನ್ನಡ ಅಂತ ನೀವು ಹೋಗಿ ಯಾರ ಹತ್ರನಾದ್ರೂ ಹೇಳ್ಕೊಂಡ್ಬಿಟ್ರೆ ಬಂದು ಸ್ಟಿಕ್ ನಲ್ಲೇ ಬಾಸ್ಬಿಡ್ತಾರೆ. ಏನು ಯಜಮಾನ್ರಿ, ನೀವು ಇವ್ರ ತರನೇ ಮಾತಾಡ್ತಾ ಇದ್ದೀರಾ? ಅದು ಚಂಪಾ ಚಮೇಲಿ, ಇವ್ರ ಜೊತೆ ಮಾತಾಡಿ ಮಾತಾಡಿ ನನ್ನ ಕನ್ನಡ ಅನ್ನೋದು ಯಾಕೆ ಕೊಟ್ಕೊಂಡು ಎಲ್ಲ ಪೂರ ಸೇರ್ಬಿಡಿದೆ ಅಲ್ವೇನೆ ಜಾಜಿ? ಹೇ ಮರ್ಯಾದೆ, ಜಾಜಿ ಅಂತ ಏಕೋಚಂದ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದೆಯಿಂದ ಮಾತಾಡ್ಸಿ. ಇನ್ನೇ ಟಿಪಿಕಲ್ ಹಸ್ಬೆಂಡ್ ತರ ಬೇರೆ ಮಾಡ್ಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಬೆಂಕಿ ಬಿತ್ತು ಆ ನಿಮ್ ಬಾಯ್ ಫ್ರೆಂಡ್ಗೆ. ನೋಡಿ ಜಾತಿ ಚಂಪಲ್ ತಿಂಗಿ ಅವ್ರೆ, ನಿಜ ಹೇಳ್ಬೇಕು ಅಂದ್ರೆ ಇಂಗ್ಲಿಷ್ ನಲ್ಲಿ ವಾಚನನೇ ಇಲ್ಲ. ಅಲ್ಲ, ಒಬ್ಬ ಪ್ರೆಸಿಡೆಂಟ್ ಬಂದು ಅಂದ್ರು ಈ ಕಂಪು, ಒಂದು ನಾಯಿ ಮರಿ ಬಂತು ಅಂದ್ರು ಈ ಕಂಪು. ಕನ್ನಡ ಕಸ್ತೂರಿನಲ್ಲಿ ಮಾತ್ರ ಈ ವಚನಗಳಿಗೆ ಬೆಲೆ. ಸರಿಯಾಗಿ ಹೇಳ್ಬೇಕಂತ ಕನ್ನಡನ ಕೆಡಿಸಬಾರದು. ಎಷ್ಟೋ ಜನ ಹೋರಾಡಿ ಈ ನಮ್ಮ ಕನ್ನಡ ನಾಡನ್ನ ಕಟ್ಟಿದ್ದಾರೆ. ನೋಡಿ ಮಾತೃಶ್ರೀ ರಂಗಮ್ಮನವರೇ, ಕರ್ನಾಟಕ ರಾಜ್ಯ ಅಂತ ಇನ್ನೂ ಹಾಗೇ ಇರಲಿಲ್ಲ. ಆಗಿನ ಕಾಲದಲ್ಲಿ ಜನ್ಮವನ್ನು ತಾಳದಂತ ಜನ್ಮದಾತೆ ತಾವು ತಮ್ಮ ಬಾಯಿನಲ್ಲಿ ರಕಾರಕ್ಕೆ ಬದಲಾಗಿ ಲಕಾರವನ್ನು ಬಳಸಿರಲ್ಲ. ಇದು ಸಮಂಜಸವೇ? ಲಕಾರ ಬಂದಿದ್ರೆ ಏನಂತೋ ಆ ಜಾಗಕ್ಕೆ ಲಕಾರ ಸೇರಿಸ್ತೀನಲ್ಲ. ಯಾವುದೋ ಒಂದು ಕಾಲ ಬಿಟ್ಟರೆ ಆಯ್ತಪ್ಪ. ಚಂಪಾ ಚಮೇಲಿ, ಕನ್ನಡವನ್ನು ಕಲಿಯಿರಿ ಮತ್ತು ಕನ್ನಡವನ್ನು ಉಳಿಸಿರಿ ಅನ್ನೋ ಕಾರ್ಯಕ್ರಮನ ಹಮ್ಕೋಬೇಕು ಅಂತ ಇದ್ದೆ. ಆದ್ರೆ ಏನ್ ಮಾಡೋದು, ನಮ್ಮ ಮನೆಯಲ್ಲಿ ಅರ್ಧಮರ್ಧ ಇಂಗ್ಲಿಷ್ ಮಾತಾಡೋರು, ಪ್ರಕಾರಕ್ಕೆ ಬದಲಾಗಿ ಲಕಾರ ಬಳಸೋರು ಇದ್ದಾರೆ. ನೋಡಿ ರಂಗಮ್ಮನವರೇ, ಹಬ್ಬಕ್ಕಿನ್ನೂ ಟೈಮ್ ಇದೆ. ಅಷ್ಟ್ರಲ್ಲಿ ಕಷ್ಟಪಟ್ಟು ಆ ರಕಾರನ ಕಲ್ತು ಬಿಡ್ರಿ. ನನಗೆ ಯಾರು ಕನ್ನಡ ಕಲಿಸ್ತಾಳೆ? ಪಲ್ಲು, ನನಗ್ ಪುರ್ಸತ್ತಿಲ್ಲ. ಚಂಪಾ, ನಂಗ್ ಬಿಡುವಿಲ್ಲ ಅತ್ತೆ. ಹಾ, ಇದಕ್ಕೆಲ್ಲ ಅವಳೇ ಸರಿಯಾದವಳು. ಯಾರು ಮಾತೃಶ್ರೀ ಅವರೇ? ನಿನ್ ಹೆಂಡತಿ ಜಾಜಿ. ಅತ್ತೆ ವಾಟ್ ಇಸ್ ದಿಸ್? ನಾನು ಮೇಕಪ್ ಮಾಡ್ಕೋತಾ ಇದ್ದೀನಿ. ಡೋರ್ ನ ನಾಕ್ ಮಾಡಿ ನನ್ನ ಪರ್ಮಿಷನ್ ತಗೊಂಡು ಆಮೇಲೆ ರೂಮಿಗೆ ಎಂಟ್ರಿ ಕೊಡ್ಬೇಕು ಅಂತ ನಿಮ್ಗೆ ಗೊತ್ತಾಗಲ್ವಾ? ನಾನು ಹೆಂಡತಿ ಅಮ್ಮ. ಕನ್ನಡ ಕಲಿಯೋಣ ಅಂತ ಬಂದ್ರೆ ಅಂತ ಬರೀ ಇಂಗ್ಲಿಷ್ ನಲ್ಲೇ ಮಾತಾಡ್ತಾ ಇದೆಯಲ್ಲಮ್ಮ. ಅತ್ತೆ, ನಾನು ಟಾಕ್ ಮಾಡ್ತಿರೋದು ಗುಡ್ ಕನ್ನಡನೇ. ಇದು ಗುಡ್ಡಲ್ಲ, ಗೊಡ್ಡು. ಅತ್ತೆ, ನಾನ್ ಮಾತಾಡೋ ಸ್ಟೈಲ್ ನ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ಬನ್ನಿ, ನಿಮ್ಗೂ ನನ್ನ ಸ್ಟೈಲ್ ಕಲ್ಸ್ಕೊಡ್ತೀನಿ. ಬೇಡಮ್ಮ, ನಿನ್ನ ಸ್ಟೈಲು ನಿನ್ನ ಹತ್ರನೇ ಇರಲಿ. ಬರ್ತೀನಿ. ಏನ್ಲಿ, ನೀವೇನು ಆಲಾಮ ಫೋಟೋ ತೆಗೆದುಕೊಂಡ್ಬಿಟ್ಟಿ. ನೀವು ಹೋಗೋದಕ್ಕೆ ಮುಂಚೆ ನನಗೆ ಲಕಾಲ ಕಳಿಸಿದ್ರೆ ನಿಮ್ಮ ಗಂಟೇನು ಹೋಗ್ತಿತ್ತು. ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ನಾಳೆ ರಾಜ್ಯೋತ್ಸವ, ಅವತ್ತು ಒಂದು ದಿನವಾದ್ರೂ ಶುದ್ಧವಾದ ಕನ್ನಡ ಮಾತಾಡೋಣ ಅಂದ್ರೆ ನನಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ. ನಾನು ಏನ್ ಮಾಡ್ಬೇಕು ಹೇಳಿ? ಅಯ್ಯೋ, ನೀವ್ ಏನ್ ಹೇಳ್ತೀರಿ? ಗಂಡುಗಲಿ ವಂಶದ ಗ್ರಂಥನ ತೆಗೆದು ಅದರಲ್ಲಿರೋ ಸಂಮೋಹನ ಮಂತ್ರನ ಜಪಿಸ್ತೀನಿ. ಆ ಮಂತ್ರದಿಂದ ನನಗೆ ಮಾಯ ಆಗೋ ಶಕ್ತಿ ಬರುತ್ತೆ. ರಾಜ್ಯೋತ್ಸವದ ದಿವಸ ನಾನು ಮಾಯ ಆಗಿಬಿಟ್ರೆ ಎಲ್ಲರ ಕೈಯಿಂದ ಬಯಸ್ಕೊಳ್ಳೋದು ತಪ್ಪುತ್ತೆ. ಹಾಗೆ ಮಾಡ್ತೀನಿ. ಗಂಗತ್ತೆ ಏನೋ ಹುಡುಕ್ತಾ ಇದ್ರೆ? ಗಂಡುಗಲಿ ವಂಶದ ಹಳೆ ಗ್ರಂಥನ ತೆಗೆದು ಅದರಲ್ಲಿ ಮಂತ್ರನ ಹುಡುಕ್ತಾ ಇದಾರೆ. ಯಾಕೆ? ಅಲ್ಲಿರೋ ಮಂತ್ರಗಳನ್ನ ಹೇಳಿದ್ರೆ ಏನ್ ಬೇಕಾದ್ರೂ ಸಿದ್ಧಿ ಆಗತ್ತಂತೆ. ಶುದ್ಧ ಕನ್ನಡದ ಮಂತ್ರನೂ ಇದೆಯಾ? ಹೌದು ಕಣ, ಅದನ್ನೇ ಅವ್ರು ಹುಡುಕ್ತಾ ಇರೋದು. ಆ ಮಂತ್ರನ ಹೇಳಿದ್ರೆ ಬಗ್ಗೆ ಪುಸ್ತಕನೇ ಬೇಡವಂತೆ. ಸಂಮೋಹನ. ಇಲ್ಲಿದ್ಕೊಂಡು ಏನ್ರ ಮಾಡ್ತಾ ಇದ್ದೀರಾ? ಏನು ಯಜಮಾನ್ರಿ, ಅತ್ತೆಯವರು ತುಂಬಾ ಬೇಜಾರ್ ಮಾಡ್ಕೊಂಡು ಯಾವುದೋ ಬುಕ್ ಕೊಡ್ತಾ ಇದ್ದಾರೆ. ಮಾತೃಶ್ರೀ ರಂಗಮ್ಮನವರೇ, ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಪುಸ್ತಕ ಓದ್ತಾ ಕುತ್ಕೊಂಡ್ಬಿಟ್ರೆ ಜೀವನ ನಡೆಸೋದು ಹೇಗೆ ಅಂತ. ಶುದ್ಧ ಕನ್ನಡ ಮಂತ್ರನ ಪಠಿಸ್ತಾ ಇದ್ದೀನಿ ಕಣೋ. ಈ ಮಂತ್ರನ 1000 ಸಲ ಪಠಿಸಿದ್ರೆ ಯಾರಿಗೂ ಕಾಣದ ಹಾಗೆ ಮಾಯ ಆಗ್ಬಿಡ್ಬಹುದು. ಸಂಮೋಹನ. ಮಾತೃಶ್ರೀ ರಂಗಮ್ಮನವರೇ, ನೀವು ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡೋದ್ರಿಂದ ತಮ್ಮಂಥವ್ರಿಗೆ ಏನ್ ಪ್ರಯೋಜನ ಅಂತ. ನಿಮ್ಮಂಥವ್ರು ನನ್ನ ಬೈಯಕ್ಕಾಗಲ್ವಲ್ಲ, ಅದಕ್ಕೆ. ಸಂಮೋಹನ ಸಂಮೋಹನ. ಏನು ಯಜಮಾನ್ರೆ, ಇದೆಲ್ಲ ನಿಜಾನ? ಅಯ್ಯೋ, ಹಳೆ ಕತೆ ಕಣೆ. ನಮ್ಮ ಪೂರ್ವಜರು ಅನ್ನೋರು ಇದ್ರಲ್ಲ, ಈ ಶತ್ರುಗಳ ದಾಳಿ ಹೆಚ್ಚಾದಾಗ ಇನ್ನೇನೋ ತಾವು ಯುದ್ಧದಲ್ಲಿ ಸೋತೋಗ್ಬಿಡ್ತೀವಿ ಅಂದಾಗ ಈ ಮಂತ್ರ ಹೇಳ್ಬಿಟ್ಟು ಅಭ್ಯಾಸ ಆಗ್ಬಿಡೋರು ಅಂತೆ. ಇವರು ಅದನ್ನೇ ಅಪ್ಲೈ ಮಾಡ್ತಾ ಇದ್ದಾರೆ. ನಿಮ್ ಕೆಲಸ ನೋಡೋಗ್ರಪ್ಪ. ಸಂಮೋಹನ ಸಂಮೋಹನ.
ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ್ದನ್ನ ಓದ್ತೀನಿ. ಸಂವಾಹನ ಸಂಖ್ಯೆ ಏನು ಓದ್ತಾ ಇದ್ದೀರಾ? ಸಂವಾಹನ ಅನ್ನೋ ಮಂತ್ರನ ಪಠಿಸ್ತಾ ಇದೀನಿ. ಅದು ಸಂವಾಹನ ಅಲ್ಲ, ಸಂಮೋಹನ. ನನಗೆ ಗೊತ್ತು ಕಣೆ, ಎಲ್ಲ ಒಂದೇ. ಸಂವಾಹನ ಅಂದ್ರೆ ಸಮ್ ವೆಹಿಕಲ್ ಅಂತ ಆಗುತ್ತೆ. ಅದೇನ್ ಕನ್ನಡ ಓದ್ತಿರೋ ತಾಯಿ ಭುವನೇಶ್ವರಿಗೆ ಗೊತ್ತು. ಅಲ್ವ ಅದಕ್ಕೆ ಏನ್ ಮಾಡ್ತಾ ಇದಾರೆ? ಯಾವ್ದೋ ಮಂತ್ರನ ತಪ್ಪಾಗಿ ಓದ್ತಾ ಇದಾರೆ. ನೀನು ತಿದ್ದಿ ಬುದ್ಧಿ ಹೇಳ್ಬೇಕಾಗಿತ್ತಾನೆ. ನಾನ್ ತಿದ್ದಿ ಬುದ್ಧಿ ಹೇಳಿದ್ರೆ ಅವ್ರು ಕೇಳ್ತಾರಾ? ಅದು ಸರಿ ಬಿಡು, ನಮ್ಮ ಅತ್ತಿಗೆಗೆ ಬುದ್ಧಿ ಹೇಳೋದಕ್ಕೆ ಅಂಕಳಮ್ಮನ ಕೈಲೂ ಆಗಲ್ಲ. ಅಂಕಳ ಅಂದ್ರೆ ಯಾರಪ್ಪ? ಮಂಕಳಮ್ಮನ ಅಕ್ಕ. ಸಂವಾಹನ ಸಂವಾಹನ ಸಂವಾಹನ. ಎಸ್, 1000 ಟೈಮ್ ಹೇಳಾಯ್ತು. ಇನ್ಮೇಲೆ ನಾನು ಯಾರ ಕಣ್ಣಿಗೂ ಕಾಣಿಸಲ್ಲ, ಮಾಯ ಆಗ್ಬಿಡ್ತೀನಿ. ಪುಸ್ತಕನೇ ಇಲ್ಲ. ಅಯ್ಯಯ್ಯೋ, ಪಾಂಡುರಂಗ ಗಂಡುಗಲಿ. ತಾವ್ ಹೆಸರಿಗೆಲ್ಲ ಹಂಗ ತೋರ್ಸಿದ ಮೇಲೆ ಗಂಡುಗಳಿಂದ ಏನು ಬಂತು ಅದೇನು ಅಂತ ಹೇಳಿ. ಆಗ ನನ್ ಗ್ರಂಥ ಹಿಡ್ಕೊಂಡು ಮಂತ್ರ ಪಠಿಸ್ತಾ ಇದ್ನಲ್ಲ, ಆ ಪುಸ್ತಕನೇ ಕಾಣ್ತಾ ಇಲ್ಲ ಕಣೋ. ಮಾತ್ರ ರಂಗಮ್ಮನವ್ರೆ, ತಾವು ತಪ್ಪು ಮಂತ್ರ ಓದ್ಬಿಟ್ರಿ ಅನ್ಸುತ್ತೆ. ಹಂಗಾಗಿ ನೀವು ಮಾಯ ಆಗೋ ಬದಲು ಗ್ರಂಥನೇ ಮಾಯ ಆಗ್ಬಿಟ್ಟಿರ್ಬೇಕು. ಅದು ನಿಮ್ಮ ಸೊಸೆ ಯಾವುದೋ ಪುಸ್ತಕ ಹಿಡ್ಕೊಂಡು ದೀರ್ಘವಾದ ಅಧ್ಯಯನದಲ್ಲಿ ತೊಡಗಿದ್ರು. ಅದೇನೋ ಒಂದ್ಸಲ ಚೆಕ್ ಮಾಡಿ ನೋಡಿ. ನಡಿಯ ನೋಡೋಣ. ನನ್ಗೀಗ ಮಾಯ ಆಗೋ ಶಕ್ತಿ ಬಂದಿದೆ. ಅದನ್ನ ಟೆಸ್ಟ್ ಮಾಡ್ಬೇಕಲ್ಲ. ಬಾವಾ ಬಾವಾ ಬಾವಾ, 5 ಪೈಸೆ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಆಗ್ಲೇ ಅಪ್ಪ ಆಗ್ಬಿಟ್ಟೇನ. ಬಾವಾ, ವಿಷಯ ಅದಲ್ಲ, ನಾನು ಹೇಳೋದು ಸ್ವಲ್ಪ ಕೇಳಿ. ಅದಕ್ಕೆ ಗ್ರಂಥದಲ್ಲಿರೋ ಸಂಮೋಹನ ಅನ್ನೋ ಪದನ ಸಂಮೋಹನ ಅಂತ ತಪ್ಪಾಗಿ ಅಭ್ಯಾಸ ಮಾಡ್ತಾ ನಾನೀಗ ಮಾಯ ಆಗ್ಬಿಡಿದೀನಿ ಅನ್ನೋ ಭ್ರಮೆಲಿದ್ದಾರೆ. ಅಣ್ಣ, ಇದನ್ನೇ ಇಟ್ಕೊಂಡು ನಮ್ಮ ಅತ್ತಿಗೆಗೆ ಯಾಕೆ ಬುದ್ಧಿ ಕಲಿಸ್ಬಾರ್ದು? ಹೆಂಗೆ ಯಾಕೆಲ್ರು ನಾನು ಹೀಗ್ ನೋಡ್ತಿದ್ದೀರಾ? ಅದಕ್ಕೆ ಇಷ್ಟೊತ್ತು ನೀವ್ ಎಲ್ಲಿದ್ರಿ? ನಾವು ನಿಮ್ಮನ್ನೇ ಹುಡುಕ್ತಾ ಇದ್ವಿ. ನಾನು ರೂಮಲ್ಲೇ ಇದ್ದೆ. ಬಾವಾ, ನೀವು ರೂಮ್ಗೆ ಹೋದಾಗ ಅದಕ್ಕೆ ಏನಾದ್ರು ಕಾಣಿಸಿದ್ರಾ? ಇಲ್ಲಪ್ಪ, ನನಗೆ ಈ ಪುಸ್ತಕ ಕಾಣಿಸ್ತು, ಮತ್ತೆ ಯಾರು ಕಾಣಿಸ್ಲಿಲ್ಲ ಕಣ. ರಿಯಲಿ ನಾನು ಬೆಡ್ ಮೇಲೆ ಕೂತಿರೋದು ನಿಮ್ಗೆ ಕಾಣಿಸ್ಲಿಲ್ವಾ? ನಿಮ್ಮ ತಾಯಣಿಗೂ ನೀವಾಗ್ಲಿ ನಿಮ್ಮಮ್ಮ ಆಗ್ಲಿ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ ಕಣ್ರೆ. ನೋಡ್ರಿ, ನಿಮ್ಗೆ ಮಾಯ ಆಗೋ ವಿದ್ಯೆ ಸಿಕ್ಕಿಸ್ಬಿಟ್ಟಿದೆ. ಇದನ್ನ ಇಟ್ಕೊಂಡು ನಮ್ಮ ಹತ್ರ ಆಟ ಆಡ್ಬಿಡಿಪ್ಪ, ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗತ್ತೆ. ಎಲ್ಲರೂ ಬಚ್ಚಿಟ್ಕೊಡ್ರ. ಅಮ್ಮ, ತಾಯೇ, ಆ ಗ್ರಂಥನ ಸ್ವಲ್ಪ ಕೊಡ್ತೀಯಮ್ಮ? 2 days ಆದ್ಮೇಲೆ ಕೊಡ್ತೀನಿ. ಅಂತೂ ಈ ಮಂತ್ರ ನಂಗೆ ಸಿಕ್ಕಿಸ್ಬಿಟ್ಟಿದೆ. ಇರೋ ಪವರ್ನ ಆ ಪದ್ಮಜಕ್ಕೆ ತಿಳಿಸ್ಬೇಕಲ್ಲ. ಹಲೋ ಪದ್ಮಜ, ಚಾಚಿ ಸ್ಪೀಕಿಂಗ್. ಬೇಗ ನಮ್ಮ ಮನೆಗೆ ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ಎಸ್ ಜಡ್ಜಿ ಅವರೇ, ಏನ್ ಜಡ್ಜಿ ಅವರೇ, ಏನೋ ಆಶ್ಚರ್ಯ ಅಂತ ಹೇಳಿದ್ರಲ್ಲ? ಐ ವಿಲ್ ಟೆಲ್ ಯು ಪದ್ಮಜ. ಆದ್ರೆ ನಾನು ಹೇಳೋ ವಿಷಯ ಕೇಳಿ ನೀವು ಫೇಂಟ್ ಆಗ್ಬಾರ್ದು ಅಷ್ಟೇ. ಅಯ್ಯೋ, ಏನ್ ಜಡ್ಜಿ ಅವರೇ, ನಾಳೆ ಕನ್ನಡ ರಾಜ್ಯೋತ್ಸವ. ಕನ್ನಡ ಮಾತಾಡೋದನ್ನ ಬಿಟ್ಟು ಬೇರೆ ಯಾವ್ದೋ ಭಾಷೆ ಮಾತಾಡ್ತಿರಲ್ಲ? ನೋ ಪದ್ಮಜ, ನಾನು ಸ್ಪೀಕ್ ಮಾಡ್ತಿರೋದು ಕನ್ನಡದಲ್ಲೇ. ಜಾಜಿ ಜಂಬಲ್ ತಿನ್ನಿವ್ರೆ, ತಾವು ಮಾತಾಡಿದ್ದೀನಿ ಏನಾದ್ರು ಇದು ಕನ್ನಡ ಅಂತ ನಾವೇನಾದ್ರೂ ಹೇಳ್ಬಿಟ್ರೆ ಮಕ್ ಬಿಡ್ತಾರೆ. ಯಾರು ಕೇಳಿಸ್ಕೊಂಡವ್ರು? ಕನ್ನಡ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ನನ್ನನ್ನು ಟೀಸ್ ಮಾಡಕ್ ಬರಬೇಡಿ. ಅಲ್ಲ ಕಣ್ರಿ, ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಭಾಷೆ ಗೊತ್ತಿದ್ದು ಕೂಡ ಈ ತರ ಕನ್ನಡ ಮಾತಾಡ್ತಿರಲ್ಲ, ನೀವು ಮಾಡ್ತಾ ಇರೋ ಸರಿನೇನ್ರಿ? ಪಾಂಡ್ರಂಗ ಅವರೇ, ಜಾಜಿ ಅವ್ರು ಮಾತಾಡೋ ಭಾಷೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಶಾವ್ಗೆ ಪಾಯಸಕ್ಕೆ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟಂಗಿರುತ್ತೆ ಕಣ್ರಿ. ಈ ವಿಷಯನ ಇವ್ರಿಗೆ ಹೇಳಿ. ಏನ ಮಾತು ಕೇಳೋ ಹೆಂಡತಿ ಆಗಿದ್ರೆ ಹೇಳ್ಬೋದಿತ್ತಲ್ಲ. ಅಭಿ, ಡೋಂಟ್ ಟಾಕ್ ರಬಿಶ್. ನೋಡಿ, ಇಂಗ್ಲಿಷ್ನಲ್ಲೇ ಕೋಪ ಮಾಡ್ಕೊಂತಾರೆ, ಇಂಗ್ಲಿಷ್ನಲ್ಲೇ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಎಲ್ಲ ಹಳೆ ಚಾಳೆ, ಇವೆಲ್ಲ ಸುಟ್ಟರು ಹೋಗಲ್ಲ ಕಣ್ರಿ. ಅಲ್ಲ, ಇವ್ರಿಗೆ ಕನ್ನಡದ ನೆಲ ಬೇಕು, ಕನ್ನಡದ ಜಲ ಬೇಕು, ಕನ್ನಡದ ಗಾಳಿ ಬೇಕು, ಕನ್ನಡದ ಜನರು ಬೇಕು, ಅವರಿಂದ ಲಾಭನೂ ಬೇಕು. ಆದ್ರೆ ಕನ್ನಡ ಭಾಷೆನೇ ಬೇಡ ಅಂದ್ಬಿಟ್ರೆ ಹೇಗ್ರಿ? ಯಾವ್ದೋ ಸಂಘಟನೆಯವ್ರು ಕಲ್ಲ ನೋಡಿಯಕ್ ಬಂದ್ರು ಅನ್ಕೊಂಡ್ಬಿಟ್ಟಮ್ಮ. ಕನ್ನಡದ ಭಾಷೆ ಬಗ್ಗೆ ನೀನು ತುಂಬಾ ಚೆನ್ನಾಗಿ ಮಾತಾಡ್ದೆ. ಬರೀ ಮಾತಾಡೋದು ಏನ್ ಬಂತೆ? ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಬಾಚ್ಕೊಂಡಿರ್ತಕ್ಕಂಥ ಭಾಷೆ ನಮ್ದು. ಆ ಭಾಷೆ ಬಗ್ಗೆನೇ ಇವ್ರು ಹಿಂಗೆಲ್ಲ ಮಾತಾಡ್ತಾರೆ. ಜ್ಞಾನಪೀಠ ಅಶ್ಯಬನೆ, ಅದು ಜ್ಞಾನ ಇದ್ದವ್ರಿಗೆ ಗೊತ್ತಾಗುತ್ತೆ ಬಿಡ್ರಿ, ಬರೀ ಪೀಠ ಇದ್ದವ್ರಿಗೆ ಏನು ಗೊತ್ತಾಗಲ್ಲ. ಅಭಿ, ನನ್ನ ಫ್ರೆಂಡ್ ಮುಂದೆ ಸ್ಕೋಲ್ಡ್ ಮಾಡಿದ್ರೆ ನಾನು ಡಿಸಪಿಯರ್ ಆಗ್ಬಿಡ್ತೀನಿ. ಹಂಗ ಮಾಯ ಆಗ್ಬಿಡ್ತಾರಂತೆ. ನೀವು ಗಂಡ್ಸಾಗಿದ್ರೆ ಮಾಯ ಆಗ್ರಿ. ಸಂವಾಹನ 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 ಸಂವಾಹನ.
ಶಿವನೇ, ನಮ್ಮ ಜಾತಿ ಜಂಬಲ್ದಿನ ಎಲ್ಲೋದ್ರಪ್ಪ? ಕಣ್ಣಿ ಕಾಣಿಸ್ತಾನೆ ಇಲ್ಲ. ಅಣ್ಣ ಅದಕ್ಕೆ ಜೊತೆ ಜಗಳಾಡ್ಬೇಡ ಅಂತ ಎಷ್ಟು ಸತಿ ಹೇಳಿದೀನಿ. ನೋಡಿ ಇವಾಗ ಮಾಯ ಆಗ್ಬಿಟ್ರು. ಏನು ಯಜಮಾನ್ರೆ ಏನು ಇದು? ಅದು ಜಾತಿ ಜಂಬಲ್ದಿನ ನೀರು ಸ್ವಲ್ಪ ಬೈದೆ, ಹಂಗಾಗಿ ಅವ್ರು ಸಿಟ್ಟು ಮಾಡ್ಕೊಂಡು ಮಾಯ ಆಗ್ಬಿಟ್ರು ಕಣ. ಹಾಗಿದ್ರೆ ಬನ್ನಿ ಅಡ್ಗೆ ಮನೆಯಲ್ಲಿ ಇಟ್ಕೊಂಡು ಹುಡ್ಕೋಣ. ನಡಿ ಹೋಗೋಣ. ಜಾಜಿಯವರು ಪ್ರತ್ಯಕ್ಷ ಆದ್ರೆ ನನ್ ಹೇಳಿ, ನಾನು ಆಮೇಲೆ ಬಂದು ಮಾತಾಡಿಸ್ತೀನಿ. ವಿಟ್ಲ ಜಾರ್ಜ್ ಅವ್ರು ಇದ್ದಿದ್ರೆ ದೋಸೆಗೆ ದುಡ್ಡು ಕೊಟ್ಟಿರೋರು. ಇದು 200 ರೂಪಾಯಿ ಗಾಳಿಲಿ ತೇಲಾಡ್ತಾ ಇದೆ. ಎಲ್ಲಿ ತೇಲಾಡಿದ್ರೆ ನಾವು ಚೆನ್ನಾಗಿ ದೋಸೆ ತಿಂದು ತೇಗಣ. ನಡಿ. ನಡೀತಲ್ಲೋ ದೋಸೆ ನಮಗೆ, ಪಲ್ಯ ನಿನಗೆ. ಇನ್ಮೇಲೆ ಎಲ್ರಿಗೂ ಸರಿಯಾಗಿ ಆಟ ಆಡಿಸ್ತೀರಿ. ಏನು ಯಜಮಾನ್ರೆ, ನೀವೇನಾದ್ರೂ ಜಾಜಿ ಅಕ್ಕವ್ರಿಗೆ ಮಾಯ ಆಗೋ ಮಂತ್ರ ಹೇಳ್ಕೊಟ್ಟಿದ್ರಾ? ನಿಂದು ಒಳ್ಳೆ ಕತೆ ಕಣೆ. ಅಂತ ವಿದ್ಯೆನ ಯಾರಾದ್ರೂ ಹೇಳ್ಕೊಡಕ್ ಬರುತ್ತೇನೆ? ಅದು ಯಾವ ಒಂದು ಮಂತ್ರ ಪುಸ್ತಕ ಅವ್ರ ಕೈ ಸಿಕ್ಕೊಡ್ತಪ್ಪ. ಅದನ್ನ ಅರ್ದು ಕುಡಿದು ಮಾಯ ಆಗೋ ವಿದ್ಯೆ ಕಲ್ತ್ಬಿಟ್ರು ಜಾತಿ ಜಂಬಲ್ದಿನಿ ಅವರು. ಎಲ್ಲಂದ್ರಲ್ಲಿ ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ರೆ ಆಮೇಲೆ ನಮ್ಮಿಬ್ರು ಗತಿ ಏನು? ಅಂದ್ರೇನೆ ಇನ್ಮೇಲಿಂದ ನಾನು ನೀನು ಭೇಟಿ ಆಗೋವಾಗ ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾನೆ. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡೆ, ಇವತ್ತಲ್ಲ ನಾಳೆ ನಮಗೆ ಋಷಿ ಅವ್ರಿಗೆ ಗೊತ್ತಾಗತ್ತಪ್ಪ. ಅವಾಗ ಏನಂತ ಹೇಳ್ತೀರಾ? ನನಗೆ ಚಂಪಾಕಲಿ ಅಂದ್ರೆ ಇಷ್ಟ ಅಂತ ಹೇಳ್ಬಿಡ್ತೀನಿ. ಆಮೇಲೆ ದಿನವಿಡೀ ಊಟ ತಿಂಡಿ ಇಲ್ದೇ ಇದ್ರೂ ಪರವಾಗಿಲ್ಲ, ಚಂಪಾಕಲಿನ ತಿನ್ಕೊಂಡು ಹಂಗಂಗೆ ಇದ್ದು ಬಿಡ್ತೀನಿ ಅಂತಲೂ ಹೇಳ್ತೀನಿ. ಆಮೇಲೆ ಹೇಗೋ ನಿಮ್ಗೆ ಹಳ್ಳಿನೆಲ್ಲ 5 ರೂಪಾಯಿ ಅಕ್ಕಿ ಬರುತ್ತಲ್ವಾ, ಅದನ್ನ ತಗೊಂಡು ನಾನು ಮನೆಗೆ ಬರ್ತಿದ್ದಾಗೆ ಬಲಗಾಲದ ಒಳಗಿರಿಸಿ ಬರ ಮಾಡ್ಕೊತೀನಿ. ನೀವು ಆಮೇಲೆ ಆಮೇಲೆ ಅಂತ ಕೇಳ್ತಾರು, ಏನು ಅಂತ ಹೇಳಿ ತಾನೇ ಕಟ್ತೀನಿ, ನೀನು ಇಟ್ಕೊತೀನಿ. ಇಟ್ಕೊಳ್ಳೋದು ಅನ್ನೋ ಪದ ಸರಿಗಿಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪಿನ ಬಗ್ಗೆ ತುಂಬಾ ಗಲಾಟೆ ಆಗ್ತಿದೆ ಅಂತ ನೀವೇ ಹೇಳ್ತಿದ್ರಿ. ಏನ್ ಮಾಡದೆ, ಆ ಪದ ತುಂಬಾ ಹಿಂದಿನಿಂದನೇ ಇದೆಯಪ್ಪ. ಈಗ ತಕರಾರು ಬಂದಿರೋದು ಅದಕ್ಕಲ್ಲ ಕಣೆ, ಅದಕ್ಕೆ ಪರ್ಯಾಯವಾಗಿ ಕೆಲವರು ಕೀಪ್ ಅಂತ ಬಳಸ್ತಾ ಇದ್ದಾರೆ. ಅದ್ರ ಬಗ್ಗೆ ಕೆಲವರು ಕ್ಯಾತೆ ತಕೊಂಡು ಕೂತಿದ್ದಾರೆ. ಈಗ ನೀನು ಕ್ಯಾತೆ ತೆಗಿದ್ರೆ ಜ್ಯೂಸ್ ತಗೊಂಡು ಡೈನಿಂಗ್ ಟೇಬಲ್ ಹತ್ರ ಬಾ, ಇಬ್ರು ಸೇರಿ ಜ್ಯೂಸ್ ಕುಡಿಯೋಣ. ಏನು ಯಜಮಾನ್ರೆ, ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು. ಜ್ಯೂಸ್ ಅಲ್ಲೇ ಈಗ ತಾನೇ ಇಟ್ಟಿದ್ದಲ್ಲ ಯಜಮಾನ್ರೆ. ಲೇ, ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕೇಳಿದ್ದೀನಿ, ಇಟ್ಟಿದ್ದೆಲ್ಲ ಮಾಯ ಅಂತ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹಾಗಿದ್ರೆ ನಿಮ್ಮ ಮನೇಲಿ ಯಾವ್ದೋ ದೆವ್ವನೋ ಪಿಚಾಚಿನೋ ಸೇರ್ಕೊಂಡಿರ್ಬೇಕು. ಏನು ಯಜಮಾನ್ರೆ, ನಾನು ನಿಮ್ ಜ್ಯೂಸ್ ಕೊಟ್ಟಿಲ್ಲ ಅಂತ ನೀವು ನನ್ನ ತಲೆ ಹೊಡಿತಾ ಇದ್ದೀರಾ? ಏನು ಹೇಳು ಕಟ್ಕೊಂಡು ಹೆಣ್ರು, ನಿನ್ನ ತಲೆ ಹೊಡ್ಬಿಡ್ತೀನಿ ನಾನು. ಏ ಚಂಪೋ ಚಮದೆ, ಯಜಮಾನ್ ಮೇಲೆ ಕೈ ಮಾಡ್ತೀಯಲ್ಲ. ನಾನು ಹೊಡಿಲಿಲ್ಲ ಯಜಮಾನ್ರೆ. ಮತ್ತೆ ನಮ್ಮ ತಲೆಗೆ ಏಟ್ ಬಿತ್ತಲ್ಲ. ನನ್ನ ತಲೆಗೂ ಇಟ್ಬಿತ್ತಲ್ಲ. ಲೇ ಚಂಪ ಚಮಲೆ, ಬೇಡ ಕಣೆ. ಲೇ ಮತ್ತೆ ಮತ್ತೆ ಹೊಡಿತೀಯಲ್ಲೇ. ಈ ಮನೆಯಲ್ಲಿ ಯಾವುದೋ ಪಿಶಾಚಿ ಸೇರ್ಕೊಂಡ್ಬಿಟ್ಟಿದೆ. ಅದು ನಮ್ಮ ರಕ್ತ ಕಡೆಯಕ್ಕಿಂತ ಮುಂಚೆನೆ ಎಲ್ಲಾದ್ರೂ ಒಂದು ಬಚ್ಚಿಕೊಂಡ ನಡಿಯೇ. ನಾನು ಮಾಯ ಆಗಿರೋದಂತೂ ಕನ್ಫರ್ಮ್ ಆಯ್ತು. ಆದ್ರೆ ನಾನು ಅವರಿಬ್ಬರಿಗೂ ಬೀಟ್ ಮಾಡ್ಬೇಕಾದ್ರೆ ನನಗೆ ಪೇನ್ ಆಗ್ತಾ ಇತ್ತಲ್ಲ. ವೈ? ನಾನು ಮಾಯ ಆಗಿ ಅವನಿಗೆ ಗೊತ್ತಿಲ್ಲದೆ ಹಾಗೆ ಅವನ್ನ ರೇಗಿಸ್ಬೇಕು, ಆಗ ಮಜಾ ಸಿಗುತ್ತೆ. Oh my God, ನಾನು ಮಾಯ ಆಗ್ಬಿಟ್ಟೆ. ಹೀಗೆಲ್ಲ ಸರಿಯಾಗಿ ರೇಗಿಸ್ತೀನಿ. ಏನ್ ಈ ಹುಡುಗಿ ಇಷ್ಟೊಂದು ಕೀಟ್ಲೆ ಮಾಡ್ತಾ ಇದೆ? ಇರ್ಲಿ, ನಾವು ಸ್ವಲ್ಪ ಮಜಾ ತಗೋಣ. ನಾನು ಕಣ್ಣಿಗೆ ಕಾಣಿಸಿಲ್ಲ ಅನ್ಸುತ್ತೆ. ಆ ಹುಡುಗಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಲವ್ ಬಂದ್ಬಿಟ್ಟಿದೆ ಅನ್ಸುತ್ತೆ. ಆದ್ರೆ ಪಬ್ಲಿಕ್ ಅಲ್ಲಿ ಹೀಗೆ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ಇರ್ಲಿ, ಅವಳು ಯಾರು ಅಂತ ವಿಚಾರಿಸ್ತೇನೆ. ಅತ್ತಿಯವ್ರೆ, ನಾನ್ ನಿಮ್ ಲೆಗ್ಗೆ ಅಲ್ಲ ಪಾದಕ್ಕೆ ಸಲ್ಯೂಟ್ ಮಾಡ್ತೀನಿ. ಅಲ್ಲ ನಮಸ್ಕಾರ ಮಾಡ್ತೀನಿ. ಬ್ಲೆಸ್ ಮಾಡಿ. ಅಲ್ಲ ಆಶೀರ್ವಾದ ಮಾಡಿ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯಮ್ಮ. ಅತ್ತೆ, ನನಗೆ ಕನ್ನಡದ ಎಲ್ಲಾ ಪದಗಳು ಬರುತ್ತದೆ. ಹೀಗೆ ಅಭ್ಯಾಸ ಮಾಡ್ತಾ ಇರು, ಆಮೇಲೆ ಶುದ್ಧವಾಗಿ ಕನ್ನಡನ ಮಾತಾಡಬಹುದು. ಕೆಂಪು ಗುಲಾಬಿ ಕೆಂದುಟಿ ಚೆಲುವೆ, ಈ ಗುಲಾಬಿ ನಿನಗಾಗಿ. ಇವ್ನು ಯಾಕಪ್ಪ ಇಲ್ಲಿಗೆ ಬಂದ? Take it with love. ಏನ್ರಿ ಜಾಜಿ ಅವ್ರೆ, ಯಾರು ಇವನು? ನಾನು ಹೇಳ್ತೀನಿ, ನನ್ನ ಹೆಸರು ರಾಕೇಶ್ ಅಂತ, ಇವ್ರ ಬಾಯ್ ಫ್ರೆಂಡ್. ಇವ್ನು ಯಾರೋ ನನಗೆ ಗೊತ್ತಿಲ್ಲ. ನೋಡ್ರೋ
ಏನಮ್ಮ ಮತ್ತೆ ಇನ್ನೇನು ಶುರು ಮಾಡ್ಕೊಂಡ್ಬಿಟ್ಟಿಯಲ್ಲಮ್ಮ. ಸುಮ್ಮನೆ ಇರುತ್ತೆ. ಇವ್ನು ಯಾರೋ ಬಂದು ಕಿಂಡಲ್ ಮಾಡ್ತಾ ಇದ್ದಾನೆ. ನನಗೆ ಮಾತಾಡಕ್ಕೆ ಕನ್ನಡ ವರ್ಡ್ಸೇ ಬರ್ತಿಲ್ಲ. ಯಾರು ನೀನು? ನನ್ನೆ ನೀವು ಮಾಡಿದ ಚೇಷ್ಟೆಗಳನ್ನ ನಾನು ಸಂತೋಷವಾಗಿ ಎಂಜಾಯ್ ಮಾಡಿದೆ. ನಿಮಗೆ ನಾನು ಅಂದ್ರೆ ಇಷ್ಟ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಅಂತದ್ ಏನ್ರಿ ಚೇಷ್ಟೆ ಮಾಡಿದ್ರು ಇವರು? ಏನ್ ಚೇಷ್ಟೆ ಮಾಡಿದ್ರು ಅಂತ ಅವ್ರನ್ನೇ ಕೇಳಿ. ನನಗೆ ಸಿಕ್ಕಾಪಟ್ಟೆ ಕಚ್ಗುಳಿ ಕೊಟ್ರು. ನಾನು ಡಿಸಪಿಯರ್ ಆಗಿ ಕಚ್ಚುಗುಳಿ ಕೊಟ್ಟಿದ್ದು ಅಷ್ಟೇ. ಪಾಂಡುರಂಗ ಬೇಗ ಬಂದು ಈ ಕೆಲಸ ಸಾಲ್ವ್ ಮಾಡ. ಏ ಗುಲಾಬಿ, ಯಾರ ನೀನು? ನಾನೇ ಯಾರಾದ್ರೆ ನಿನಗೇನಪ್ಪ? ನೀನ್ ಯಾರು? ನನಗೆ ಪ್ರಶ್ನೆ. ನನ್ನ ವಿಷಯ ಆಗಿರ್ಲಿ, ನೀನ್ ಯಾರು ಅಂತ ಹೇಳೋ ಮಾರಾಯ. ನನ್ನ ಹೆಸರು ರಾಕೇಶ್ ಅಂತ. ಇವರು ನನ್ನ ಹಿಂದೆ ಬಿದ್ದಿದ್ದಾರೆ. ಇವರು ನಿಂದೆ ಬಿದ್ರ ಕರ್ಕೊಂಡೋಗ ಮಾರಾಯ. ಬಾವ ಏನ್ರಿ ಮಾತಾಡ್ತಾ ಇದ್ದೀರಾ? ಜಾಜಕ್ಕೆ ನಿಮ್ ಹೆಂಡತಿ. ಇವರು ನಿಮ್ ಹೆಂಡ್ತಿನ ಮದ್ವೆ ಆದ್ರೂ ಹೇಗೆ ಆಡೋದು? ಏನಪ್ಪ ಮಾಡಿದ್ರು? ರಸ್ತೆಯಲ್ಲಿ ನನ್ನ ಪಾಡಿಗೆ ನಾನು ನಿಂತಿದ್ದೆ, ಇವರಾಗೆ ಬಂದು ನನ್ನ ಕಚ್ಗುಳಿ ಕೊಟ್ರು. ಅಯ್ಯೋ ಶಿವನೇ, ನಿನಗೆ ಸಿಕ್ಕ ಭಾಗ್ಯ ನನಗೆ ಸಿಕ್ಕಿಲ್ಲ ನೋಡಪ್ಪ. ಅಭಿ ಎಲ್ಲ ಫಾಲ್ಸು ಎಲ್ಲ ಬೋಗಸ್ಸು. ನಾನು ಮಂತ್ರನ ಚಾಂಟ್ ಮಾಡಿ ಮಾಯ ಆದಾಗ ಕಚ್ಚುಗುಳಿ ಕೊಟ್ಟಿದ್ದು. ಸುಮ್ನೆ ಇರ್ರಿ, ಮಾಯನೂ ಇಲ್ಲ ಎಂಥದ್ದು ಇಲ್ಲ. ಬೇಕಂತಾನೆ ಕಚ್ಗುಳಿ ಕೊಟ್ಟು ನನ್ನ ತಲೆ ಕೆಡಿಸ್ಬಿಟ್ಟಿದ್ದೀರಾ. ನಿನ್ನೆ ರಾತ್ರಿ ನಾನು ನಿದ್ದೆನೆ ಮಾಡಿಲ್ಲ ಗೊತ್ತಾ? ಅದಕ್ಕೆ ರೇಗ್ಸೋದಕ್ಕೆ ನಿಮ್ಗೆ ನಮ್ಮ ಅಣ್ಣ ಇರ್ಲಿಲ್ವಾ? ಅಯ್ಯೋ, ನಾನು ಆಗ್ಲಿಂದ ಹೇಳ್ತಾ ಇದ್ದ ನಾನು ಡಿಸಪಿಯರ್ ಆಗಿ ಒಂದು ಕಚ್ಚುಗುಳಿ ಕೊಟ್ಟಿದ್ದು ಅಂತ. ನೀವು ಮಾಯ ಆಗ್ಬಿಡ್ತೀರಾ ಅಂತ ನಂಬೋದಕ್ಕೆ ನಾವೆಲ್ಲ ಇನ್ ಗುಗ್ಗುಗಳ. ಈಗ ಮಾಯ ತೋರಿಸ್ತೀನಿ, ನೋಡ್ದೆ. ತೋರ್ಸಿ. ಸಂವಾಹನ 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 ಸಂವಾಹನ. ಈಗ ಎಲ್ರಿಗೂ ಕಾಣಿಸ್ತಾ ಇದ್ದೀರಾ? ಕಾಣಿಸ್ತಾ ಇದೀರಲ್ಲ. ವಿಟ್ಲ, ಚೆನ್ನಾಗೆ ಕಾಣಿಸ್ತಾ ಇದ್ದೀರಾ. ಅತ್ತೆ, ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನಾ? ಗುಂಡ್ ಕಲ್ ನಿಂತ ಹಾಗೆ ನಿಂತಿದ್ದೀಯಲ್ಲಮ್ಮ. ಅಭಿ, ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನಾ? ಯಾವ ತರ ನಿಂತ್ಕೊಂಡಿದ್ರಿ ಕಣ್ರೆ. ಇದ್ಯಾಕೋ ಹಾಫ್ ಮೆಂಟಲ್ ಕೇಸ್ ಅನ್ಸುತ್ತೆ. ಅಪ್ಪ ಕೆಂಪು ಗುಲಾಬಿ, ಇದು ಬರೀ ಹಾಫ್ ಮೆಂಟ್ಲ್ ಅಲ್ಲಪ್ಪ, ಫುಲ್ ಮೆಂಟ್ಲು. ಮತ್ತೆ ಮನೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀರಾ? ಹುಚ್ಚಾಸ್ಪತ್ರೆಗೆ ಸೇರ್ಸೋದಲ್ವಾ? ರೇ, ಇನ್ನೊಂದ್ಸಲ ಬೀದಿಯಲ್ಲಿ ಏನಾದ್ರೂ ಕಾಣಿಸ್ಕೊಂಡ್ರೆ ಕಲ್ಲಲ್ಲಿ ಹೊಡ್ಸ್ಬಿಡ್ತೀನಿ ಅಷ್ಟೇ. ಇನ್ನೇ ಒಂದು ಹೂ ಎಷ್ಟು ಮಾಡ್ಬಿಟ್ಟಲ್ಲ. ಯಾಕ್ರಿ ಹಿಂಗೆಲ್ಲ ಮಾಡಿದ್ರೆ? ಆ ಪುಸ್ತಕದಲ್ಲಿರೋ ಮಂತ್ರ ನಾವು ಓದಿದ್ರೆ ಮಾಯ ಆಗ್ತೀವಿ ಅಂತ ಅತ್ತೆಯವ್ರು ಹೇಳಿದ್ರಲ್ಲ, ಅದಕ್ಕೆ ಟ್ರೈ ಮಾಡಿದೆ. ಅಲ್ಲ ಜಾಜಿ ಜಂಬಲ್ದಿನಿ ಅವರೇ, ನೀವು ಯಾವ ಕಾಲದಲ್ಲಿ ಇದ್ದೀರಿ ಅಂತ ಯಾವ್ದಾವ್ದೋ ಮಂತ್ರ ಹೇಳ್ಬಿಟ್ಟು ಹಂಗೆಲ್ಲ ಮಾಯ ಆಗಕ್ಕಾಗತ್ತೆ ಅಂದ್ರೆ? ನೀವು ಮಾಯ ಆದೆ ಅಂತ ಹೇಳಿದಾಗೆಲ್ಲ ನಾವು ಕೂಡ ಹ್ಞೂ ಅಂತ ಪಟ್ಟಿ ಕಟ್ಟಿ ನಾಟಕ ಮಾಡಿದ್ವಪ್ಪ. ಇಷ್ಟಕ್ಕೂ ಆ ಪುಸ್ತಕದಲ್ಲಿ ಇದ್ದದ್ದೇನು ಸಂಮೋಹನ ಅನ್ನೋ ಮಂತ್ರ. ಅದನ್ನ ನೀವು ಒಳ್ಳೆ ಸಂವಾಹನ ಸಂವಾಹನ ಅಂತ ತಪ್ಪಾಗಿ ಓದ್ತಾ ಇದ್ರಲ್ರಿ. ನಾನು ತಪ್ಪಾಗಿ ಸ್ಮೆಲ್ ಮಾಡಿದ್ನ. ಮಾಡಿದ್ದು ತಪ್ಪಾಯ್ತು ಅಂತ ಕೆನ್ನೆ ಹೊಡ್ಕೊಂಡು ತಾಯಿ ಭುವನೇಶ್ವರಿ ಹತ್ರ ಕ್ಷಮೆ ಕೇಳಿ. ತಾಯಿ ಭುವನೇಶ್ವರಿ, ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರ್ಕೊಂಡು ಒಂದು ಪ್ರತಿಜ್ಞೆ ಮಾಡೋಣ. ಇನ್ಮೇಲಿಂದ ನಾವೆಲ್ಲರೂ ಕನ್ನಡದಲ್ಲೇ ಮಾತಾಡ್ತೀವಿ, ಕನ್ನಡದಲ್ಲೇ ಪ್ರೀತಿ ಮಾಡ್ತೀವಿ, ಕನ್ನಡದಲ್ಲೇ ವ್ಯವಹಾರ ಮಾಡ್ತೀವಿ. ತಾಯಿ ಭುವನೇಶ್ವರಿಗೆ ಸಿರಿಗನ್ನಡ.